ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಯರ್ ಚಾನಲ್ಗೆ ಸ್ವಾಗತ. ಇವತ್ತು ದಾವಣಗೆರೆ ದೋಸೆ ಮತ್ತು ಪಲ್ಯ ತೋರಿಸ್ತಾ ಇದ್ದೀವಿ. ಮಾಡೋದು ದಾವಣಗೆರೆ ಸ್ಪೆಷಲ್. ಇದು ಹೋಟೆಲ್ಗಳಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೋಡಿ, ಅರ್ಧ ಕಪ್ ಉದ್ದಿನಬೇಳೆಗೆ 2 ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿ ಬರುತ್ತಲ್ಲ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, 2 ಲೋಟ ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿನ ನಾವು ನೀಟಾಗಿ ಫಸ್ಟ್ ಆರಿಸ್ಕೊಂಡ್ಬಿಟ್ಟು, ರೇಷನ್ ಅಕ್ಕಿ ಅಂದರೆ ಭತ್ತ ಮತ್ತು ಕಲ್ಲೆಲ್ಲ ಇರುತ್ತಲ್ವ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು 2 ಸಲ ನೀಟಾಗಿ ವಾಶ್ ಮಾಡಿಡಬೇಕಾಗುತ್ತೆ. ನೋಡಿ, ಇದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಕಿ ನಾನು ಬೆಳಗ್ಗೆ ನೆನೆಸ್ಬಿಟ್ಟು ನೈಟ್ ಮಿಕ್ಸರ್ ಮಾಡೋದು. ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಮಂಡಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನು. ಅದನ್ನು ನೀಟಾಗಿ ಆದಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಅಕ್ಕಿ ಎಲ್ಲ ನೀಟಾಗಿ ತೊಳೆದಿಟ್ಟಿರ್ತೀವಲ್ಲ, ಅದನ್ನು ನೀಟಾಗಿ ನಾವು ಗ್ರೈಂಡ್ ಮಾಡಿ ಇಟ್ಟಿರೋದು. ನೆಕ್ಸ್ಟು ಡೇ ಬೆಳಗ್ಗೆಗೆ ನೀಟಾಗಿ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಹಿಟ್ಟು. ಅದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕಿಬಿಟ್ಟು ನೀಟಾಗಿ ಕಲಸಿಡಬೇಕು. ಇವಾಗ ನೋಡಿ ಎಷ್ಟು ಸ್ಮೂತಾಗಿದೆ. ಪಲ್ಯ ಮಾಡೋದು ಹಿಟ್ಟು ರೆಡಿ ಇದೆ. ಪಲ್ಯ ತೋರಿಸ್ತಾ ಇದ್ದೀವಿ. ಇವಾಗ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ನೋಡಿ ನೀಟಾಗಿ ಬೇಯಿಸ್ಕೋಬೇಕು. ಅದನ್ನು ಇವು ದಾವಣಗೆರೆ ನಾರ್ಮಲ್ ಮನೇಲಿ ಪಲ್ಯ ಮಾಡ್ತೀವಲ್ಲ, ಆ ಥರ ಅಲ್ಲ. ದಾವಣಗೆರೆ ಹೋಟೆಲ್ಸಲ್ಲೆಲ್ಲ ಇದೇನೇ ಸ್ಪೆಷಲ್ ಪಲ್ಯ. ನೋಡಿ, 2 ಈರುಳ್ಳಿನ ನಾನು ನೀಟಾಗಿ ಹೆಚ್ಚಿಬಿಟ್ಟು ಅದು ಬೇಯ್ಲಿಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕೂಡ ಅದರಲ್ಲೇ ಹಾಕಿ ಬೇಯಿಸಿದರೆ ಮೆಣಸಿನ್ಕಾಯಿ ಚಟ್ನಿಗೆ ಹಾಕ್ಕೊಳ್ತೀನಿ. ಈರುಳ್ಳಿ ಪಲ್ಯಕ್ಕಾಗುತ್ತೆ. 2 ಒಂದರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೀಟಾಗಿ ಬೇಯಬೇಕು. ತುಂಬ ಒಂದು 3/4% ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ನಾನು ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಹಾಗೆಯೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇವಾಗ ಇದನ್ನು ಎಲ್ಲ ರೆಡಿ ಇದೆ ಅಲ್ವಾ. ಆಲೂಗಡ್ಡೆ ಕೂಡ ಬೇಯಿಸಿ ಎತ್ತಿಟ್ಟಿದ್ದೆ ನಾನು 4. ಈರುಳ್ಳಿ ಬೆಂದಿರುತ್ತಲ್ಲ, ಆ ಈರುಳ್ಳಿ ತೆಗೆದ್ಬಿಟ್ಟು ಇದಕ್ಕೆ ನಾವು ಒಂದು 2ರಿಂದ 3 ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ ನಾನು. ಅದನ್ನು ಇದಕ್ಕೆ ಸ್ನ್ಯಾಶ್ ಮಾಡಿ ಹಾಕ್ಕೋಬೇಕು. ಸಿಂಪಲಾಗಿ ಮಾಡ್ಕೋಬೋದು. ನಾವು ಹೋಟೆಲಲ್ಲಿ ಹೇಗೆ ತಿಂತೀವೋ ಅದೇ ಟೇಸ್ಟ್ ಇರುತ್ತೆ. ಇದಕ್ಕೆ ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಫುಲ್ ನಾನು ಹೀಗೆ ಕೈಯಲ್ಲೇ ಸ್ನ್ಯಾಶ್ ಮಾಡ್ಕೋತಾ ಇದ್ದೀನಿ. ಮೆತ್ತಗೆ ಬೆಂದಿರುತ್ತಲ್ಲ. ನೋಡಿ, ನಾನು ಫುಲ್ಲು ಇವಾಗ ಉಪ್ಪು ಹಾಕ್ಕೊಳ್ತಾ, ಒಂದು 3/4 ಚಮಚ ಉಪ್ಪಾಗುತ್ತೆ ಇದಕ್ಕೆ. ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಈರುಳ್ಳಿ ಮತ್ತು ಆಲೂಗಡ್ಡೆ 2 ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿದರೆ ದಾವಣಗೆರೆ ಸ್ಪೆಷಲ್ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ದೋಸೆ ಜೊತೆ. ಸೇಮ್ ಏನು ಹೋಟೆಲಲ್ಲಿ ಹೇಗಿರುತ್ತೋ ಅದೇ ಟೇಸ್ಟ್ ಬರುತ್ತೆ. ಹಾಗಾಗಿ ಚಟ್ನಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಚಟ್ನಿ ಕೂಡ ತುಂಬ ಸಿಂಪಲ್. ನಾವು ಮನೆಯಲ್ಲಿ ಬೇರೆ ಬೇರೆ ವೆರೈಟೀಸ್ ಎಲ್ಲ ಹಾಕ್ತೀವಿ ಚಟ್ನಿಗೆ. ನೋಡಿ, ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಬೌಲ್ ಕೊಬ್ಬರಿ ತುರಿದಿಟ್ಟಿದ್ದೀನಿ. ಅದಕ್ಕೆ ಬೇಯಿಸಿಟ್ಟಿದ್ವಲ್ಲ ಮೆಣಸಿನ್ಕಾಯಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಏಲಕ್ಕಿ ಮತ್ತು ಉಪ್ಪು. ಇದನ್ನು ಗ್ರೈಂಡ್ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಇದು ಸ್ವಲ್ಪ ದಪ್ಪ ದಪ್ಪ ಇದ್ರೇ ಚಟ್ನಿ, ತುಂಬ ನೈಸ್ ಮಾಡ್ಕೋಬೇಡಿ, ಚೆನ್ನಾಗಿರುತ್ತೆ. ನೋಡಿ, ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ನಾವು. ಚಟ್ನಿ ಕೂಡ ರೆಡಿ ಇದೆ, ಪಲ್ಯ ರೆಡಿ ಇದೆ. ದೋಸೆ ಆದ ತಕ್ಷಣ ಬಿಸಿ ಬಿಸಿ ದೋಸೆ ತಿನ್ನೋದನ್ನೇ. ತವಾಕ್ಕೆ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಬಿಸಿ ಮಾಡಿದ್ದೆ. ಆಮೇಲೆ ದೋಸೆ ಹಾಕೋ ಟೈಮಲ್ಲಿ ಸ್ವಲ್ಪ ನೀರು ಹೊಡೆದ್ಬಿಟ್ಟು ನೋಡಿ ಈ ಥರ ಸ್ವಲ್ಪನೇ ತೊಗೊಂಡು, ತುಂಬ ತೆಳ್ಳಗೇನು ಹಾಕ್ಬಿಡಿ. ಒಂದು ಮೀಡಿಯಮ್ ದಪ್ಪ ಇದ್ದರೆ ಅದು ಚೆನ್ನಾಗಿರುತ್ತೆ. ಸೇಮ್ ಟು ಸೇಮ್ ಹೋಟೆಲ್ ದೋಸೆನೇ ಆಗುತ್ತೆ. ಹಾಗೆಯೇ ಮುಚ್ಚಿದ್ದೀನಿ ನಾನು. ನೀವು ಬೆಣ್ಣೆ ಇದ್ದರೆ ಕೂಡ ಇದಕ್ಕೆ ನೀವು ಬೆಣ್ಣೆ ಕೂಡ ಹಾಕಿ ನೀವು ದೋಸೆ ಹಾಕ್ಕೋಬೋದು. ನಾನು ಇದಕ್ಕೆ ಬೆಣ್ಣೆ ಏನು ಹಾಕಿಲ್ಲ. ನೋಡಿ, ಸೇಮ್ ಟು ಸೇಮ್ ದಾವಣಗೆರೆಯಲ್ಲಿ ಹೋಟೆಲ್ ದೋಸೆ ಹೇಗಿರುತ್ತೋ ಅದೇ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಒಮ್ಮೆ ನೋಡಿ ಟೇಸ್ಟ್ ಮಾಡಿ. ನೋಡಿ, ತುಂಬ ಸ್ಮೂತಾಗಿ ಬರುತ್ತೆ ದೋಸೆ, ತುಂಬಾ ಸ್ಮೂತು. ಟೇಸ್ಟ್ ಹಾಗೇ ಇರುತ್ತೆ. ದಾವಣಗೆರೆಯಲ್ಲಿ ಹೇಗಿರುತ್ತೋ ಪಲ್ಯ ಮತ್ತು ದೋಸೆ ಚಟ್ನಿ ಎಲ್ಲ ಅದೇ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾರ್ಮಲಾಗಿ ಮನೇಲಿ ನಾವು ದೋಸೆ ಪಲ್ಯ ಎಲ್ಲ ಮಾಡ್ಕೋತೀವಿ, ಆದರೂ ಕೂಡ ಅದು ದಾವಣಗೆರೆ ದೋಸೆ ಥರ ಟೇಸ್ಟ್ ಕೊಡೋಲ್ಲ. ನೋಡಿ, ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ದೋಸೆ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ನಾವು 2 ಚಮಚ ಮೈದಾ ಹಿಟ್ಟು ಕೂಡ ಹಾಕಿದ್ವಲ್ಲ ರುಬ್ಬಲಿಕ್ಕೆ, ತುಂಬ ಸ್ಮೂತಾಗಿ ಬಂದಿದೆ ದೋಸೆ. ಅದೇ ಟೇಸ್ಟೇ ಕೊಡುತ್ತೆ. ಒಮ್ಮೆ ನೋಡಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ. ತುಂಬ ಟೇಸ್ಟ್ ಇರುತ್ತೆ ಚಟ್ನಿ ಪಲ್ಯ. ನೋಡಿ,
ಈ ಥರ ಚೆನ್ನಾಗಿದೆ. ಒಂದು ಸಲ ಬಿಸಿ ಬಿಸಿ ದೋಸೆ ದಾವಣಗೆರೆಯಲ್ಲಿ ಹೋಗಿ ತಿಂದಷ್ಟೇ ರುಚಿ ಇರುತ್ತೆ. ಪಲ್ಯ ಮತ್ತು ಚಟ್ನಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಧನ್ಯವಾದಗಳು.